ಇಟ್ ಈಸ್ ನೆವರ್ ಲೇಟ್ ಫಾರ್ ಗೌರ್ಮೆಂಟ್. ಯಾವಾಗ ಮಾಡಿದ್ರು ಕೂಡ ಜನರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲಿ ಈಗಾಗಲೇ ನಾವು ಕಿದ್ವಾಯಲ್ಲಿ 2016 ಮಾಡಿದ್ದೀವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಕಳೆದ ವರ್ಷನೇ ಮಾಡಿದ್ದೀವಿ. ಈಗಲೂ ಕೂಡ ನಾವು ನಮ್ಮ ಎಲ್ಲ ಓಟಿಸ್ ಅಪ್ಗ್ರೇಡ್ ಮಾಡಿದ್ದೀವಿ, ಮಾಡ್ಯುಲರ್ ಓಟಿಸ್ ಮಾಡಿದ್ದೀವಿ. ಸುಮಾರು ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ ಓಟಿಸ್ ಮಾಡಿದ್ದೀವಿ. ಅಪ್ಗ್ರೇಡೇಷನ್ನು ಈ ಸರ್ಕಾರ ಬಂದ ಮೇಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಹಿಂದೆನೂ ಮಾಡಿದ್ದೀವಿ. ಮತ್ತು ಈ ಸಾರಿ ನಾವು ಎಲ್ಲ ಕಡೆಯೂ ಕೂಡ ರೋಬೋಟಿಕ್ ಸರ್ಜರಿಗೆ ಅನುಕೂಲ ಆಗ್ತಕ್ಕಂಥ ಈ ರೋಬೋಟ್ಸನ್ನು ಏನಂದರೆ ಇದರಲ್ಲಿ 2-3 ಥರ ಇರುತ್ತೆ. ಸಾಫ್ಟ್ ಟಿಶ್ಯೂ ಬೇರೆ ಇರುತ್ತೆ. ಆಮೇಲೆ ಇದು ಫಾರ್ ಆರ್ಥೋಪೆಡಿಕ್ಸ್ ಯೂಸಿಗೆ ನಾವು ಬೇರೆ ಬೇರೆ ಕಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಯಾಕಂದರೆ ಈಗ ನಾವು ಗೌರ್ಮೆಂಟ್ ಸೆಟಪ್ಪಲ್ಲೇ ಕೂಡ ಮೆಡಿಕಲ್ ಕಾಲೇಜಸಲ್ಲೂ ಕೂಡ ನಾವು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ರೋಬೋಟಿಕ್ ಯಾಕೆ ನಾವು ಅಳವಡಿಸ್ತಾ ಇದ್ದೀವಿ ಅಂದರೆ ಮೋರ್ ಅಕ್ಯುರಸಿ ಇರುತ್ತೆ, ಬೆಟರ್ ರಿಸಲ್ಟ್ ಇರುತ್ತೆ ಅಂಥೇಳಿ ಈಗ ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲ ಕಡೆನೂ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಈಗ ಇಲ್ಲಿ ನಾವು ಸಂಜಯ್ ಗಾಂಧಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟು, ಇದು ಟ್ರಾಮಾ ಸೆಂಟ್ರ್ ಇದ್ರೂ ಕೂಡ ಇದು ಮೇಜರ್ ಆರ್ಥೋಪೆಡಿಕ್ಸ್ ನಾವು ಇಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಇದನ್ನು ಮೊದಲು ನಾವು ಇಲ್ಲಿ ಅಳವಡಿಸಿದ್ದೀವಿ. ಬೇರೆ ಕಡೆನೂ ಮಾಡ್ತೀವಿ. ಕೇಳಿ ಏನು ಪ್ರಶ್ನೆ? ಲ್ಯಾಪ್ರೋಸ್ಕೋಪಿಕ್ ಅಲ್ಲ ಇದು. ದಿಸ್ ಈಸ್ ಎ ರೋಬೋಟಿಕ್ ಸರ್ಜರೀಸ್ ಎಂಟೈರ್ಲಿ ಡಿಫರೆಂಟ್. ಸಕ್ಸಸ್ ರೇಟ್ ವಿಲ್ ಬಿ ಗುಡ್. 99% ಇರುತ್ತೆ ಇದರಲ್ಲಿ. ಈಗ ನಿಮ್ಮ ಕನ್ವೆನ್ಷನಲ್ ಮಾಡಿದ್ರೆ 3 mm ಡಿಫ್ರೆನ್ಸ್ ಇರುತ್ತೆ, ಬಟ್ ಇಲ್ಲಿ ಮಾಡಿದ್ರೆ 0.03 ಇರುತ್ತೆ. ಸೊ 100% ಅಕ್ಯುರಸಿ ಇರುತ್ತೆ ಇದರಲ್ಲಿ ಕನ್ವೆನ್ಷನಲ್ ಮಾಡೋದಕ್ಕಿಂತ. ಬಟ್ ನಮ್ಮ ಎಲ್ಲ ಕಡೆ ರಿಸಲ್ಟ್ ಭಾಳ ಚೆನ್ನಾಗಿದೆ. ನಮ್ದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ. 99% ಗುಡ್ ರಿಸಲ್ಟ್ಸ್. ಇಂಪೋರ್ಟ್ ಮಾಡಿರೋದು ಎಲ್ಲಿಂದ ಸರ್? ದಿಸ್ ಈಸ್ ಅನ್ ಇಂಪೋರ್ಟೆಡ್ medicine sir from Korea. ಕೊರಿಯನ್ ಇದು. ಸರ್ ಎಕ್ಸ್ಪೆಂಡ್ ಇನ್ ನಾರ್ತ್ ಕರ್ನಾಟಕ ಅಂದ್ರೆ 2 ಟೈರ್ ಸಿಟಿ ಮಾಡ್ತೀವಿ. ಎಲ್ಲ 2 ಟೈರ್ ಸಿಟಿ ಅಂದ್ರೆ ಎಲ್ಲ ಕಡೆನೂ ಮಾಡ್ತೀವಿ. ಯಾಕಂದರೆ ಈಗ ಕಿಮ್ಸ್ ಹುಬ್ಳಿ, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಅದವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಎಲ್ಲ ರೋಬೋಟಿಕ್ ಇಕ್ವಿಪ್ಮೆಂಟ್ ಇನ್ನು ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಾಡಬೇಕು ಅಂತಂದರೆ ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಸುಮಾರು ಒಂದು 900 ಕೋಟಿ ಪ್ರಪೋಸಲ್ ಇದೆ. ಹಾಗಾಗಿ ಇದು ಹಂತವಾಗಿ ಮಾಡಬೇಕು ಅಂತಕ್ಕಂಥದ್ದು. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆ. ಅಫೋರ್ಡಬಲ್ ಪ್ರೈಸ್ ಫ್ರೀ ಆಫ್ ಕಾಸ್ಟ್ ಇದು. ವಿ ಆರ್ ಚಾರ್ಜಿಂಗ್ ಸಮಥಿಂಗ್ ಫಾರ್ ನೋಡಿ, ಆಯುಷ್ಮಾನ್ ಭಾರತಲ್ಲಿ ಕ್ಲೇಮ್ ಮಾಡ್ತೀವಿ. ಇದು ಜನರಿಗೆ ಫ್ರೀ ಆಫ್ ಕಾಸ್ಟ್. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಫ್ರೀ ಆಫ್ ಕಾಸ್ಟ್. ಏನಂದರೆ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಅವ್ರ ಹತ್ರ BPL ಕಾರ್ಡ್ ಇದ್ದರೆ. BPL ಕಾರ್ಡ್ ಇಲ್ಲ ಅಂದ್ರೆ ಭಾಳ ಕಮ್ಮಿ ಜನ ಇದ್ದಾರೆ ಇಲ್ಲದೆ ಇರೋರಿಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಅಷ್ಟೇ. ಅಂದರೆ APL ಕಾರ್ಡ್ ಇರೋರಿಗೆ ಕನ್ಸೆಷನಲ್ಲಿ ಆಗುತ್ತೆ. ಬೇರೆ ಪ್ರೈವೇಟಲ್ಲಿ ಹೋದರೆ 4 ರಿಂದ 6 ಲಕ್ಷ ಬೇಕು. ನಮ್ಮ ಹತ್ರ ಒಂದು ವೇಳೆ BPL ಕಾರ್ಡ್ ಇಲ್ಲದೆ ಇಲ್ಲಿ ಬಂದರೆ ಅವ್ರಿಗೆ 1,30,000 ಆಗುತ್ತೆ. 20% ಕಾಸ್ಟಲ್ಲಿ. ಅವೇರ್ನೆಸ್ ಇದೆ, ಯೂಸ್ ಮಾಡ್ತಾ ಇದ್ದಾರೆ ಜನ. ನಿಮ್ಮ ಮುಖಾಂತರ ಅದಕ್ಕೆ ಹೇಳ್ತಾ ಇದ್ದೀವಿ ತಾನೇ. ಈಗೆಲ್ಲ ಎಲ್ಲರಿಗೂ ಜನರಿಗೆ ಅವೇರ್ ಮಾಡಿಸಿ. ಓಕೆ.